ನಮಸ್ಕಾರ. ಸಮಸ್ತ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಸುಸ್ವಾಗತ. ಅಂಗೈಯಲ್ಲಿ ಅಧ್ಯಾಪಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ಅಧಿಕಾರ ಪಾಠಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋಣ. ಅಧ್ಯಯನದ ದೃಷ್ಟಿಯಿಂದ ಪಾಠವನ್ನ 3 ವಿಭಾಗಗಳಾಗಿ ವಿಂಗಡಣೆ ಮಾಡಿಕೊಳ್ಳಲಾಗಿದೆ. ಭಾಗ 1 ಮತ್ತು 2ರಲ್ಲಿ ಪಾಠಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಚರ್ಚೆ ಮತ್ತು ಉದಾಹರಣೆಗಳನ್ನು ಒಳಗೊಂಡಿರುತ್ತೆ. ಭಾಗ 3ರಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಅಂದ್ರೆ ಅಧಿಕಾರ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಇರುತ್ತವೆ. ಹಾಗಾದ್ರೆ ನೋಡೋಣ, ಭಾಗ 1ಕ್ಕೆ ಹೋಗೋಣ. ಏನಿದೆ ಅಂತ ನೋಡೋಣ. ಇದರಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ. ಕೃತಿಕಾರರು ಯಾರು, ಸನ್ಮಾನ್ಯರ ಹೆಸರನ್ನ, ಅವರ ವಿವರಣೆಯನ್ನ ನೋಡ್ತಾ ಹೋಗೋಣ. ಬಹು ಭಾಷೆಗಳನ್ನು ಬಲ್ಲ ಹಿರಿಮೆಗೆ ಪಾತ್ರರಾಗಿರುವ ಗಿರೀಶ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಾಡತ ಆಯುಷ್ಯ ಇವರ ಆತ್ಮಕಥೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೃತಿಕಾರರ ಹೆಸರು ಸನ್ಮಾನ್ಯ ಶ್ರೀ ಗಿರೀಶ ಕಾರ್ನಾಡರು. ಗಿರೀಶ ಕಾರ್ನಾಡರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ವಿವರಣೆ ಇಲ್ಲಿದೆ. ಬಹುಭಾಷೆಗಳನ್ನು ಬಲ್ಲವರಿವರು, ಅನೇಕ ಭಾಷೆಗಳು ಗೊತ್ತು. ಮಹಾರಾಷ್ಟ್ರದಲ್ಲಿ ಜನಿಸಿರೋದ್ರಿಂದ ಇವರಿಗೆ ಸಾಮಾನ್ಯವಾಗಿ ಮರಾಠಿ ಬಂದೋಗಿರುತ್ತೆ, ಹಿಂದಿನೂ ಬಂದೋಗಿರುತ್ತೆ. ಅದರ ಜೊತೆಗೆ ಇನ್ನು ಇಂಗ್ಲಿಷ್ ಬಂದೇ ಬರುತ್ತೆ. ಕನ್ನಡದಲ್ಲಿ ಬಂದು ನೆಲೆಸಿರೋದ್ರಿಂದ ಕನ್ನಡನೂ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಇವ್ರಿಗೆ ಒಳ್ಳೆಯ ಪ್ರೌಢಿಮೆ ಇರುತ್ತೆ. ಇವರ ಜನ್ಮ ಆಗಿದ್ದು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಇವರು ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಕೆಲವು ಪ್ರಸಿದ್ಧ ನಾಟಕಗಳು, ಒಂದಕ್ಕಿಂತ ಒಂದು ಪ್ರಸಿದ್ಧಿಯಾದಂಥ ನಾಟಕಗಳು ಗಿರೀಶ್ ಕಾರ್ನಾಡ್ ಅವರು ಬರೆದಿರ್ತಕ್ಕಂಥವು. ಅವು ಯಾವ್ಯಾವಪ್ಪ ಅಂತಂದ್ರೆ ಯಯಾತಿ, ತುಘಲಕ್, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಡಾಡತ ಆಯುಷ್ಯ ಇವರ ಆತ್ಮಕಥೆ. ತನ್ನನ್ನೇ ಕುರಿತು ತನ್ನದೇ ವಿಷಯವನ್ನ ವಿವರಿಸುವಂತಹ ಪುಸ್ತಕವನ್ನ ಆತ್ಮಕಥೆ ಅಂತ ಕರೀತಾರೆ. ಅದನ್ನ ಇವರು ಬರೆದಿದ್ದಾರೆ. ಆಡಾಡತ ಆಯುಷ್ಯ ಅಂತ ಅಂದ್ರೆ ಆಡ್ತಾನೆ ನನ್ನ ಆಯುಷ್ಯ ಮುಗಿತಾ ಬಂತು ಅನ್ನೋ ಒಂದು ಅರ್ಥದಲ್ಲಿ ತಮ್ಮದೇ ಜೀವನ ಚರಿತ್ರೆಯನ್ನ ಬರಿತಾ ಬರ್ತಾರೆ. ಅದರಲ್ಲಿ ಇವರಿಗೆ ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿರತಕ್ಕಂತಹ, ಶ್ರೇಷ್ಠ ಕೃತಿಗಳನ್ನು ರಚನೆ ಮಾಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಗಿರೀಶ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಬರೀ ಜ್ಞಾನಪೀಠ ಪ್ರಶಸ್ತಿ, ಅದು ಅತ್ಯಂತ ಹಿರಿಯ ಪ್ರಶಸ್ತಿ ಭಾರತದ ಮಟ್ಟಕ್ಕೆ. ಅದು ಅಲ್ಲದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಈ ತರಹ ಮತ್ತು ಅನೇಕ ಪ್ರಶಸ್ತಿಗಳು ಇವರಿಗೆ ಬಂದಿದ್ದಾವೆ. ಇವರು ಕೇವಲ ಬರವಣಿಗೆ ಮಾತ್ರ ಅಲ್ಲ, ಕೇವಲ ಕವಿ ಮಾತ್ರ ಅಲ್ಲ, ಚಲನಚಿತ್ರ ಹಾಗೂ ನಾಟಕಗಳನ್ನ ನಿರ್ದೇಶಿಸಿದ್ದಾರೆ. ಜೊತೆಗೆ ಅಭಿನಯ ಕೂಡ ಮಾಡಿದ್ದಾರೆ. ನೋಡಿರ್ಬೋದು ನಾವು ಅವರು ಅಭಿನಯಿಸಿರ್ತಕ್ಕಂಥ ಹಲವಾರು ಚಿತ್ರಗಳು ಇದಾವೆ. ಅದರಲ್ಲಿ ಶಿಶುನಾಳ ಶರೀಫ, ಇದರಲ್ಲಿ ಅವರದು ಅತ್ಯುತ್ತಮವಾದ ಅಭಿನಯವನ್ನು ನಾವು ನೋಡಬಹುದು. ಪ್ರಸ್ತುತ ಅಧಿಕಾರ ಈ ಪಾಠ ಏನಿದೆ, ಈ ಪಾಠವನ್ನ ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ತಲೆದಂಡ ಅನ್ನಂತಹುದು ಬಸವಣ್ಣನ ಅವರನ್ನ ಮತ್ತು ಬಿಜ್ಜಳ ರಾಜನನ್ನ ಅವಾಗಿನ ಪರಿಸ್ಥಿತಿಯನ್ನ ಕುರಿತಾಗಿ ಬರೆದಂತಹ ಒಂದು ನಾಟಕ. ಅದರ 3ನೆಯ ದೃಶ್ಯದಿಂದ ಅಧಿಕಾರ ಅನ್ನಂಥ ಪಾಠವನ್ನ ಆರಿಸಿಕೊಳ್ಳಲಾಗಿದೆ. ಏನಿದೆ ಅದರಲ್ಲಿ, ಇದರ ಆಶಯ ಏನು ನೋಡ್ತಾ ಹೋಗೋಣ. ಪ್ರವೇಶ ಇದಕ್ಕೆ ಒಳಗೋಗೋದಾದ್ರೆ, ಸಾಮಾಜಿಕ ಬದಲಾವಣೆ ಮಾಡಬಯಸುವ ಸುಧಾರಕರು ಅನೇಕ ಬಗೆಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಮುಖ್ಯವಾಗಿ ಸಂಪ್ರದಾಯವಾದಿಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಇಂತಹ ಸಮಾಜ ಸುಧಾರಕರ ಬಗ್ಗೆ ಆಳುವ ದೊರೆಗಳಿಗೆ ವೈಯಕ್ತಿಕವಾಗಿ ಗೌರವವಿರಬಹುದು. ಆದರೆ ಅವರು ಸಂಪ್ರದಾಯವಾದಿಗಳ ಒತ್ತಡಕ್ಕೆ ಒಳಗಾಗಿ ಆಡಳಿತ ಮಾಡಬೇಕಾಗುತ್ತದೆ.
ಆಗ ಸಮಾಜ ಸುಧಾರಕರ, ಸಂಪ್ರದಾಯವಾದಿಗಳ ಹಾಗೂ ಅಧಿಕಾರಸ್ಥ ದೊರೆಗಳ ನಡುವೆ ಸಂಘರ್ಷ ಶುರುವಾಗುತ್ತದೆ. ಇದು ದುರಂತಗಳಿಗೆ ಕಾರಣವಾಗುತ್ತದೆ. 12ನೇ ಶತಮಾನದ ಶರಣ ಚಳುವಳಿಯ ಹೊತ್ತಲ್ಲಿ ನಡೆದ ಇಂತಹ ಒಂದು ದುರಂತವು ಕಾರ್ನಾಡರ ತಲೆದಂಡ ನಾಟಕದ ವಸ್ತು. ಇಲ್ಲಿ ಕೊಟ್ಟಿರುವ ನಾಟಕದ ಭಾಗದಲ್ಲಿ ಒಬ್ಬ ಅಧಿಕಾರಿಯಾಗಿದ್ದೂ ದೊರೆಯ ದೋಷಗಳನ್ನು ಹೇಳಬಲ್ಲ ಧೀಮಂತಿಕೆಯ ಬಸವಣ್ಣನಿದ್ದಾನೆ. ತನ್ನ ಅಧಿಕಾರ ಉಳಿಸಿಕೊಳ್ಳುವ ಕಷ್ಟದಲ್ಲಿರುವ ದೊರೆ ಇದ್ದಾನೆ. ಇವರ ನಡುವಿನ ಸಂಘರ್ಷಣೆಯ ಬೆಂಕಿಗೆ ಎಣ್ಣೆ ಸುರಿಯುತ್ತಾ ದೊರೆಯನ್ನು ಓಲೈಸುತ್ತಾ ಬದುಕುವ ಮಧ್ಯವರ್ತಿ ಮಂಚಣ್ಣನಿದ್ದಾನೆ. ಇವರ ನಡುವಿನ ತಾಕಲಾಟಗಳು ಇಲ್ಲಿ ವ್ಯಕ್ತವಾಗಿವೆ. ರಾಜ್ಯಭಾರ ಮಾಡುವುದು ಸಹ ಸಮಾಜಕ್ಕೆ ಸಲ್ಲಿಸುವ ಒಂದು ಸೇವೆ ಅಥವಾ ಕಾಯಕ ಎಂಬ ಆಶಯ ಇಲ್ಲಿದೆ. ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯ ಸೊಬಗನ್ನು ನಾಟಕದ ಈ ಭಾಗದಲ್ಲಿ ಕಾಣುತ್ತೇವೆ. ವಿಶೇಷವಾಗಿ ನಾವಿಲ್ಲಿ ನೋಡ್ತಕ್ಕಂಥದ್ದು ಏನಪ್ಪ, ಇದು ಒಂದು ವೈಚಾರಿಕವಾದಂತಹ ನಾಟಕ ಅಂತ ಹೇಳ್ಬೋದು. ಸಾಮಾಜಿಕವಾದ ನಾಟಕನೇ ಸರಿ, ಆದರೆ ತಮ್ಮ ವಿಚಾರವನ್ನ ಬಹಳಷ್ಟು ಪ್ರಬಲವಾಗಿ ಮಂಡಿಸ್ತಾ ಹೋಗ್ತಾರೆ ಗಿರೀಶ್ ಕಾರ್ನಾಡ್ ಅವರು. ಇಲ್ಲೇನಾಗ್ತದೆ, ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಸಾಮಾಜಿಕ ಸುಧಾರಣೆಗಳನ್ನ ನಾನು ಮಾಡ್ತೀನಿ ಅಂತ ಬಂದ್ರೆ, ಅಥವಾ ಯಾವುದೇ ಒಬ್ಬ ರಾಜ, ಯಾವುದೇ ಒಬ್ಬ ಮಂತ್ರಿ, ಮುಖ್ಯಮಂತ್ರಿನೋ ಪ್ರಧಾನಮಂತ್ರಿನೋ ಅಥವಾ ಮಹಾರಾಜನೋ ಯಾರೋ ಒಬ್ರು ಸಾಮಾಜಿಕವಾಗಿ ನಾನು ಬಹಳಷ್ಟು ಸುಧಾರಣೆಗಳನ್ನ ತರ್ತೀನಿ ಅಂದ್ರೆ ಅನೇಕ ಕಷ್ಟಗಳನ್ನ ಎದುರಿಸಬೇಕಾಗ್ತದೆ. ಮುಖ್ಯವಾಗಿ ಏನಿರ್ತದೆ, ರಾಜ್ಯದಲ್ಲಿ ಒಂದಷ್ಟು ಜನ ಸಂಪ್ರದಾಯವಾದಿಗಳಿರ್ತಾರೆ. ಸಂಪ್ರದಾಯದಿಂದ ಏನು ಮೊದ್ಲಿಂದ ಏನು ನಡ್ಕಂತ ಬಂದಿದೆ ಹಾಗೇ ಮುಂದುವರಿಬೇಕು ಅನ್ನೋದು ಅವರ ಸಂಪ್ರದಾಯ. ಅಪ್ಪ ನಮ್ಮಲ್ಲಿ ಹಿಂಗೆ ಹೇಳೈತೆ, ನಮ್ಮ ಪುಸ್ತಕದಾಗ ಹೀಗೆ ಹೇಳೈತೆ, ನಮ್ಮ ಧರ್ಮದಾಗ ಹೀಗೆ ಹೇಳಿದೆ, ನಮ್ಮ ಗ್ರಂಥದಾಗ ಹೀಗೆ ಹೇಳಿದೆ, ನಾವು ಅದನ್ನೇ ಪಾಲಿಸೋದು. ಅದನ್ನ ಬಿಟ್ಟು ನಮ್ಗೆ ಆ ಕಡೆಗೆ ಈ ಕಡೆಗೆ ಇಲ್ಲ ಅನ್ನೋಂಥದ್ದು ಒಂದು ಸಂಪ್ರದಾಯ. ಆ ಸಂಪ್ರದಾಯನೇ ಮುಂದುವರಿಸೋರು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇಲ್ಲ ಇವು ತಪ್ಪು, ಇವುಗಳನ್ನ ಈ ರೀತಿ ತಿದ್ದುಕೊಂಡ್ರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋಂಥ ಸಮಾಜ ಸುಧಾರಕರು ಒಂದು ಕಡೆಗೆ. ಇವರೆಲ್ಲರ ಮಧ್ಯೆ, ಇವರಿಬ್ಬರ ಮಧ್ಯೆ ಒಂದು ಕಡೆ ಸಮಾಜ ಸುಧಾರಕರು, ಇನ್ನೊಂದು ಕಡೆ ಸಂಪ್ರದಾಯವಾದಿಗಳು. ಇವರಿಬ್ಬರ ಮಧ್ಯೆ ರಾಜ ಇರ್ತಾನಲ್ಲ, ತನ್ನ ಅಧಿಕಾರನ ಉಳಿಸ್ಕೋಬೇಕು. ಮೊದಲು ರಾಜನ ಕರ್ತವ್ಯ ಅಧಿಕಾರನ ಉಳಿಸ್ಕೋಬೇಕಂದ್ರೆ ಅವ್ರನ್ನೂ ಓಲೈಸಬೇಕು, ಸಂಪ್ರದಾಯವಾದಿಗಳನ್ನ, ಸಮಾಜ ಸುಧಾರಕರನ್ನು ಓಲೈಸಬೇಕು. ಇವರಿಬ್ಬರ ಮಧ್ಯೆ ಒತ್ತಡಕ್ಕೆ ಒಳಗಾಗಿ ಆಡಳಿತ ನಡೆಸಬೇಕಾಗ್ತದೆ. ಅವಾಗ ಏನಾಗ್ತದೆ, ಇವ್ರ ಮೂವರ ಮಧ್ಯೆ ರಾಜ, ಸಂಪ್ರದಾಯವಾದಿಗಳು, ಸಮಾಜವಾದಿಗಳು, ಇವ್ರ ಮೂವರ ಮಧ್ಯೆ ಒಂದು ವಿಧವಾದಂತಹ ತಿಕ್ಕಾಟ, ಒತ್ತಡ ಶುರುವಾಗ್ತಾ ಹೋಗುತ್ತೆ, ಸಂಘರ್ಷ ಶುರುವಾಗುತ್ತೆ. ಒಂದು ರೀತಿಯಲ್ಲಿ ಸೈಲೆಂಟ್ ವಾರ್ ಅಂತೀವಲ್ಲ, ಹಾಗೆ ಶುರುವಾಗ್ತಾ ಹೋಗುತ್ತೆ. 12ನೇ ಶತಮಾನಕ್ಕೆ ಬಂದ್ರೆ ಇದೇ ಪರಿಸ್ಥಿತಿ ಅವಾಗಿದ್ದು. ಈಗ ನಾವಿರೋದು 21ನೇ ಶತಮಾನ ಅಲ್ವಾ. 12ನೇ ಶತಮಾನಕ್ಕೆ ಹಿಂದಕ್ಕೆ ಹೋದ್ರೆ ಅವಾಗಿದ್ದಂಥದ್ದು ಇದೇ ಪರಿಸ್ಥಿತಿ. ಆ ಪರಿಸ್ಥಿತಿ, ಅವಾಗಿನ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಆಗಿನ ದಿನಗಳ ವಿವರಗಳೇ ತಲೆದಂಡ ನಾಟಕ ಏನು ಬರೆದ್ರು ಗಿರೀಶ್ ಕಾರ್ನಾಡು, ಅದಕ್ಕೆ ಒಂದು ಕಥಾವಸ್ತುವಾಗಿ ಬರುತ್ತೆ. ಇಲ್ಲಿ ವಿಶೇಷ ಅಂದ್ರೆ ಬಸವಣ್ಣ ರಾಜನಿಗೆ ತಂದೆಯಾಗಿರೋಂಥ ಒಂದು ಮುಖ್ಯವಾದಂಥ ಅಧಿಕಾರಿಗಳಿರ್ತಾರೆ, ಪ್ರಮುಖವಾದ ಅಧಿಕಾರಿಗಳಿರ್ತಾರೆ. ಬಸವಣ್ಣ ಕೂಡ ಬಿಜ್ಜಳ ರಾಜನಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾನಲ್ವ, ಭಂಡಾರಿಯಾಗಿ, ಖಜಾಂಚಿಯಾಗಿ ಅಧಿಕಾರ ಮಾಡ್ತಾ ಇರ್ತಾನೆ. ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ, ರಾಜ ಏನ್ ಹೇಳ್ತಾನೆ ಎಲ್ಲದಕ್ಕೂ ಸೈ ಅಂತಾರೆ, ಅವ್ರು ಬೇಳೆ ಬೇಯಿಸ್ಕೋಬೇಕಲ್ಲ. ಆದ್ರೆ ಬಸವಣ್ಣ ಹಾಗಲ್ಲ. ರಾಜನ ತಪ್ಪುಗಳನ್ನ, ದೋಷಗಳನ್ನ ಎತ್ತಿ ಹೇಳುವಂತಹ ಧೀಮಂತ ವ್ಯಕ್ತಿ ಬಸವಣ್ಣ ಇದ್ದಾನೆ ಇಲ್ಲಿ. ಒಂದು ಕಡೆಗೆ ಅಂದ್ರೆ ಇವರು ಸಮಾಜ ಸುಧಾರಕರು, ರಾಜನ ಶ್ರೇಯಸ್ಸನ್ನೇ ಬಯಸೋರು, ರಾಜ್ಯದ ಶ್ರೇಯಸ್ಸನ್ನೇ ಬಯಸೋರು, ರಾಜನಿಗೆ ತಿಳುವಳಿಕೆಯನ್ನ ಹೇಳುವಂತ ಬಸವಣ್ಣ ಇದ್ದಾನೆ. ಇನ್ನೊಂದು ಕಡೆಗೆ ತನ್ನ ಅಧಿಕಾರನ ಏನಾದ್ರೂ ಮಾಡಿ ಉಳಿಸ್ಕೊಂಡು ಬಿಡಬೇಕು ಅನ್ನಂತ ಒಬ್ಬ ರಾಜ ಇದ್ದಾನೆ, ಬಿಜ್ಜಳ ರಾಜ. ಇವರಿಬ್ಬರ ಮಧ್ಯೆ, ಬಿಜ್ಜಳ ರಾಜನ ಮಧ್ಯೆ, ಬಸವಣ್ಣನ ಮಧ್ಯೆ ಏನ್ ಸಂಘರ್ಷ ನಡೀತಾ ಇದೆ, ಒಂದು ಭಿನ್ನಾಭಿಪ್ರಾಯ ಇದೆ. ಇದಕ್ಕೆ ಎಣ್ಣೆ ಸುರಿತಾ ಆ ಭಿನ್ನಾಭಿಪ್ರಾಯದ ಬೆಂಕಿ ದಗ ಉರಿಯಂಗ್ ಮಾಡಿ ತನ್ನ ಕೆಲಸ ಮಾಡಿಕೊಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಮಂಚಣ್ಣ. ರಾಜನಿಗೆ ಓಲೈಸ್ಕಂತ ತನ್ನ ಕೆಲಸ ಮಾಡ್ತಾನೆ ತನ್ನ ಕೆಲಸ ತಾನು ಮಾಡಿಕೊಳ್ತಾ ಇರ್ತಾನೆ, ಆತ ಮಧ್ಯವರ್ತಿಯಾಗಿ. ಇವರ ನಡುವಿನ ತಾಕಲಾಟಗಳು ಏನಿದಾವೆ, ಮಂಚಣ್ಣ, ಬಸವಣ್ಣ, ಬಿಜ್ಜಳ ರಾಜನ ನಡುವಿನ, ಮಹಾರಾಜನ ನಡುವಿನ ತಾಕಲಾಟಗಳು ಏನಿದಾವೆ, ಅದು ಈ ಪಾಠದ ಕಥಾವಸ್ತು.
ಬಸವಣ್ಣನ ಪ್ರಕಾರ ಏನು? ರಾಜ ಅನ್ನೋದು ಒಂದು ಹುದ್ದೆ, ರಾಜ್ಯಭಾರ ಮಾಡೋದು ಒಂದು ಜವಾಬ್ದಾರಿ, ಅದು ಒಂದು ಕಾಯಕ ಅಷ್ಟೇ. ಸಮಾಜಕ್ಕೆ ಸೇವೆ ಸಲ್ಲಿಸಬೇಕಾದಂತ ಒಂದು ಕಾಯಕ, ಅದು ಕೂಡ ಒಂದು ಸಮಾಜ ಸೇವೆನೇ. ರಾಜ ಅನ್ನೋದು ಪದವಿ ಅಂತ ಹೇಳಲ್ಲ, ಅದು ಒಂದು ಸಮಾಜ ಸೇವೆ. ಸಮಾಜ ಸೇವೆಗಿರಂತ ಒಂದು ಪದವಿ ಮಾತ್ರ, ಅವ್ರು ಯಾರು ಡಿಕ್ಟೇಟರ್ಸ್ ಅಲ್ಲ ಅನ್ನೋದು ಬಸವಣ್ಣನ ಅಭಿಪ್ರಾಯ. ಅದು ಸಮಾಜ ಸೇವೆಗೆ ಇರಂತಹ ಒಂದು ಅಧಿಕಾರ, ಅದನ್ನು ಸಮಾಜ ಸೇವೆಗಾಗಿನೇ ಉಪಯೋಗಿಸ್ಬೇಕು ಅಂತ ಹೇಳಂತಹ ಒಂದು ಭಾಗ ಈ ಪಾಠದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಡೀ ಪಾಠವನ್ನ ಉತ್ತರ ಕರ್ನಾಟಕದ ಆಡು ಮಾತಿನ ಶೈಲಿಯಲ್ಲಿ ಬರೆದಿದ್ದಾರೆ. ಉತ್ತರ ಕರ್ನಾಟಕದ ಆಡು ಭಾಷೆಯ ಅದರ ಸೊಗಡು, ಅದರ ಸೊಬಗು ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ಅವ್ರ ಬಾಯಿಂದನೇ ಕೇಳ್ಬೇಕು, ಅದನ್ನ ಬಹಳಷ್ಟು ಸೊಗಸಾಗಿ ಮಾತಾಡ್ತಾರೆ. ಎಷ್ಟು ಕೇಳಿದ್ರು ಕೇಳ್ಕೋಬೇಕು, ಇನ್ನೂ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಕಡೆಯ ಭಾಷೆ ವಿಶೇಷತೆ ಒಂದೊಂದು ಕಡೆ ಇರುತ್ತೆ. ನಮ್ದೆಲ್ಲ ಮೈಸೂರು ಕನ್ನಡ ಅಂತ ಕರಿತೀವಿ ನಾವು ಇದನ್ನೆಲ್ಲ. ಮ್ಯಾಂಗ್ಳೂರು ಕನ್ನಡ ಇದೆ, ಮೈಸೂರು ಕನ್ನಡ ಇದೆ, ಉತ್ತರ ಕರ್ನಾಟಕದ ಕನ್ನಡ ಇದೆ. ಹೀಗೆ ಬೇರೆ ಬೇರೆ ರೀತಿಯ ಕನ್ನಡ ಭಾಷೆಯಲ್ಲಿನೇ ಉಪಭಾಷೆಗಳು ತರಹ ಬೇರೆ ಬೇರೆ ಭಾಷೆಗಳು ಚೂರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟು ಬಳಕೆಯಲ್ಲಿದ್ದಾವೆ. ಆ ಭಾಷೆಯನ್ನ ಉತ್ತರ ಕರ್ನಾಟಕದ ಆಡು ಭಾಷೆ ಅಥವಾ ಆಡು ಮಾತಿನ ಶೈಲಿಯ ಸೊಬಗನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡೋಣ ಏನಿದೆ ಅಂತ. ಅರಮನೆಯ ಇನ್ನೊಂದು ಭಾಗ. ಬಸವಣ್ಣ ಒಬ್ಬ ಮುದುಕಿಯೊಡನೆ ಮಾತನಾಡುತ್ತಿದ್ದಾನೆ. ಬಾಗಿಲಲ್ಲಿ 4-5 ಊಳಿಗದವರು ಗುಂಪು ಕಟ್ಟಿ ನಿಂತಿದ್ದಾರೆ. ಬಸವಣ್ಣ: ಗುಡ್ಡೆವ್ವ, ನಿನ್ನ ಸೊಸಿ ಇನ್ನೂ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೋಬೇಕಬೇ. ನನ್ನ ಮಾತು ಕೇಳಂಗಿದ್ರೆ ಹೇಳ್ತಾನೆ. ಮುದುಕಿ: ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ? ಬಸವಣ್ಣ: ನಿನ್ನ ದನಿ ಬಹಳ ಚಂದ ಅದ ಅಂತ ಕೇಳೀನಿ. ಹೌದಾ? ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡ್ತೀಯಂತ. ಇಲ್ಲಿ ಒಂದು ಸಣ್ಣ ದೃಶ್ಯ. ಅರಮನೆಯ ಒಂದು ಭಾಗ. ಅರಮನೆ ಅಂದ್ರೆ ದೊಡ್ಡದಲ್ವಾ, ಬೇಕಾದಷ್ಟು ವಿಶಾಲವಾಗಿರುತ್ತೆ. ಆದ್ರೆ ಒಂದು ಭಾಗದಲ್ಲಿ ಬಸವಣ್ಣ ಒಬ್ಬ ಮುದುಕಿ ಜೊತೆಗೆ ಮಾತಾಡ್ತಾ ಇದ್ದಾನೆ. ಆ ಮುದುಕಿ ಹೆಸರು ಗುಡ್ಡೆವ್ವ ಅಂತ. ಇಲ್ಲಿ ಗುಡ್ಡೆವ್ವ ಮತ್ತು ಬಸವಣ್ಣ ಇಬ್ರು ಸಂಭಾಷಣೆ ನಡೀತಾ ಇದೆ ಅವರಿಬ್ರು ಮಧ್ಯೆ. ಬಸವಣ್ಣ ಹೇಳ್ತಾರೆ ಏನಂತ: ಗುಡ್ಡೆವ್ವ, ನಿನ್ ಸೊಸಿ ಇನ್ನೂ ಸಣ್ಣ ಹಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸ್ಕೋಬೇಕಬೇ ಅಂತ. ಇಲ್ಲೇನೋ ಅತ್ತೆ ಸೊಸೆ ಮಧ್ಯೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಬಂದ ಹಾಗೆ ಇದೆ ಅಂತ ಅನಿಸುತ್ತೆ. ಆ ಭಿನ್ನಾಭಿಪ್ರಾಯ ಬಂದಿರೋದ್ರಿಂದ ಬಸವಣ್ಣ ಹೇಳ್ತಾನೆ ಆಕೆಗೆ, ಗುಡ್ಡೆವ್ಗೆ, ಅತ್ತೆ ಗುಡ್ಡೆವ್ವ, ನಿನ್ ಸೊಸೆ ಇನ್ನೂ ಸಣ್ಣ ಆಕಿ, ಅವಳಿಗಿನ್ನೂ ಏನೂ ಗೊತ್ತಿಲ್ಲ, ಈಗ ಬಂದಿದ್ದಾಳೆ, ಅವಳು ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತಾಳೆ ಅಂದಾಗ ನೀನು ಅವನ್ನೆಲ್ಲ ದೊಡ್ಡದ್ ಮಾಡಬಾರ್ದು, ಸಂಭಾಳಿಸ್ಕೋಬೇಕಬೇ. ಅಂದ್ರೆ ಅದನ್ನೆಲ್ಲ ನೀನು ಸುಧಾರಿಸ್ಕೋಬೇಕು, ಅವಳು ತಪ್ಪು ಮಾಡಿದ್ರೆ ತಿದ್ದಿ ಹೇಳಬೇಕು ಅಂತ ಹೇಳ್ತಾನೆ. ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ ನಾನು. ಏನಂತ? ನನ್ನ ಮಾತು ನೀನು ಕೇಳಿದ್ರೆ ನಾನೊಂದು ಹೇಳ್ತೀನಪ್ಪ. ಏನದು? ಮುದುಕಿ ಕೇಳ್ತಾಳೆ, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ ಅಂತ. ಬಸಣ್ಣ ಇದು ಆಡು ಭಾಷೆ ಅಲ್ವಾ, ಬಸವಣ್ಣ ಅಂತ ಯಾರು ಕರೀತಾರೆ? ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಬಸಣ್ಣ. ನಿನ್ನ ಮಾತು ಯಾರಪ್ಪ ತೆಗೆದಾಕ್ತಾರೆ ಹೇಳು ಅಂದ್ರೆ ಯಾರು ತೆಗೆದಾಕಲ್ಲ, ನಾನು ತೆಗೆದು ಹಾಕಲ್ಲ ಅಂತ ಬಸವಣ್ಣ. ನಿನ್ ದನಿ ಬಹಳ ಚಂದದ ಅಂತ ಕೇಳೀನಿ. ನೋಡಿ ಎಷ್ಟು ಚೆನ್ನಾಗಿ. ಮೊದಲು ಯಾರನ್ನಾದ್ರೂ ನಾವು ಮಾತಾಡಿಸ್ಬೇಕಾದ್ರೆ, ಅಪ್ರೋಚ್ ಮಾಡ್ಬೇಕಾದ್ರೆ ನೇರ ಅವ್ರಿಗೆ ಬುದ್ಧಿವಾದ ಹೇಳಬಾರ್ದು ಅಥವಾ ಇನ್ನೇನಾದ್ರೂ ಹೇಳಬಾರ್ದು. ಅದಕ್ಕೊಂದಷ್ಟು ಒಂದು ಸೆಂಟೆನ್ಸ್, 2 ಸೆಂಟೆನ್ಸ್, 1 ವಾಕ್ಯದ 2 ವಾಕ್ಯದ ಉತ್ತಮವಾದ ಪೀಠಿಕೆ ಬೇಕು. ಅವರನ್ನ ಹೊಗಳುವ ತರಹ ನಮ್ಮ ಕಡೆಗೆ ಆಕರ್ಷಣೆ ಮಾಡ್ಕೋಬೇಕಲ್ಲ, ನಮ್ಮ ಮಾತು ಅವ್ರು ಕೇಳೋ ಹಾಗೆ ಮಾಡ್ಬೇಕಲ್ಲ. ಅದಕ್ಕೆ ಬಸವಣ್ಣ ಮೊದಲು ಹೇಳ್ತಾನೆ, ನಿನ್ನ ದನಿ ಬಹಳ ಚಂದದ ಅಂತ ಕೇಳೀನಿ. ನಿನ್ನ ದನಿ ಐತಲ್ಲ ಬಹಳ ಚಂದದ, ಬಹಳ ಚೆನ್ನಾಗಿದೆ ನಿನ್ನ ಸ್ವರ, ಹೌದಾ ಅಂತ. ಮಾದಾರ ಚೆನ್ನಯ್ಯನ ಗೀತ ಬಹಳ ಚಂದ ಹಾಡ್ತೀಯಂತ. ಮಾದಾರ ಚೆನ್ನಯ್ಯ ಒಬ್ಬ ಶಿವಶರಣರಲ್ವಾ, ಆತನು ಒಬ್ಬ ಶಿವಶರಣರ. ಇವ್ರದೆಲ್ಲ ಒಂದು ಗುಂಪು ಬಸವಣ್ಣ. ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಡೋಹರ ಕೊಕ್ಕಯ್ಯ, ಅಕ್ಕ ಮಹಾದೇವಿ, ಇಲ್ಲಿ ಏನೇನೋ ಬರ್ತಾರೆ ಎಲ್ಲನೂ ಸಾಕಷ್ಟು. ಇವರೆಲ್ಲರದು ಒಂದು ಗುಂಪು, ಇದೊಂದು ಶರಣರ ಮಂಡಳ. ಅದಕ್ಕೆ ಇಲ್ಲಿ ಮಾದಾರ ಚೆನ್ನಯ್ಯ ಕೂಡ ಒಬ್ರು. ಮಾದಾರ ಚೆನ್ನಯ್ಯನ ಗೀತ, ಅವ್ರು ರಚಿಸಿರ್ತಕ್ಕಂಥ ಗೀತೆಗಳನ್ನ, ವಚನಗಳನ್ನ ನೀನ್ ಬಹಳ
ಚಂದ ಆಡ್ತೀಯಂತ, ಬಹಳ ಚೆನ್ನಾಗಿ ಸೊಗಸಾಗಿ ಆಡ್ತೀಯಂತೆಲ್ಲ ಅಂತ ಹೇಳ್ತಾರೆ. ಯಾರು ನಮ್ಮನ್ನ ಚೆನ್ನಾಗಿ ಹಾಡ್ತಿ ಅಥವಾ ಚೆನ್ನಾಗಿದಿ, ಚೆನ್ನಾಗಿ ಮಾತಾಡ್ತಿ ಅಂತಂದಾಗ ಏನಾಗ್ತದೆ, ನಾವು ಅವ್ರ ಕಡೆಗೆ ತಕ್ಷಣಕ್ಕೆ ಆಕರ್ಷಣೆ ಆಗ್ಬಿಡ್ತೀವಿ. ಇದು ಬಸವಣ್ಣನವರಲ್ಲಿ ಇದ್ದಂತ ಒಂದು ಬೇರೆಯವರನ್ನ ಆಕರ್ಷಿಸುವ ಗುಣ ಕೂಡ. ಮುದುಕಿ ನಾಚಿ, ಅಯ್ಯ ನಿನಗೆ ಯಾರು ಹೇಳಿದ್ರು ಅದನ್ನ, ನಿನಗೆ ಯಾರು ಹೇಳಿದ್ರಿ ಇದನ್ನ? ಬಸವಣ್ಣ, ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನಿ ನಿನ್ನ ಸೊಸಿ ಕೈಯಾಗ ಒಪ್ಸು, ಆಕಿ ನೋಡಿಕೊಳ್ಳಲಿ ಬಿಡದನ್ನ. ನೀ ಸಂಗಯ್ಯನ ಮಹಾಮನೆಗೆ ಬಾ, ಬರ್ತೀಯಾ ಕೇಳ್ತಾನೆ. ಮುದುಕಿ ಹೇಳ್ತಾಳೆ, ನಾಚ್ಕೊಳ್ತಾಳೆ ಸ್ವಲ್ಪ. ಯಾಕಂದ್ರೆ ನಮ್ಮನ್ನ ನಾವು ಹೊಗಳಿದಾಗ ಸ್ವಲ್ಪ ನಾಚಿಕೆ ಬರುತ್ತೆ. ಕೆಲವರು ಅಟ್ಟದ ಮೇಲೆ ಕೂತ್ಕೊಳ್ತಾರೆ ಬಿಡ್ರಿ, ಅದು ಮಾತು ಬೇರೆ. ಕೆಲವ್ರಿಗೆ ಹೊಗಳಿಕೆಯನ್ನ ಕೇಳೋ ಇಷ್ಟ ಇರಲ್ಲ, ಹಾಗಾಗಿ ಸ್ವಲ್ಪ ನಾಚ್ಕೊಂಡು ಹೇಳ್ತಾಳೆ, ಅಯ್ಯ ನಿನಗೆ ಯಾರು ಹೇಳಿದ್ರಿ ಇದನ್ನ, ನಿನಗೆ ಯಾರು ಹೇಳಿದ್ರಿ ಇದನ್ನ, ನಾ ಚಂದ ಹಾಡ್ತೀನಂತ ಅಂತ ಬಸವಣ್ಣ ಹೇಳ್ತಾನೆ. ಅಂದ್ರೆ ಒಪ್ಕೊಂಡಂಗೆ ಆಯ್ತಲ್ಲ ಅಲ್ಲಿಗೆ ಯಾಕೆ, ನಾನು ಹಾಡ್ತೀನಿ ಅಂತ. ಅದಕ್ಕೆ ಬಸವಣ್ಣ ಹೇಳ್ತಾರೆ ಮುಂದಕ್ಕೆ, ಹಂಗಾರ ಒಂದೆರಡು ದಿನದ ಮಟ್ಟಿಗೆ ನಿನ್ನ ಮನೆ ನಿನ್ನ ಸೊಸಿ ಕೈಯಾಗ ಒಪ್ಸು ನೋಡು. ಹಾಗಾದ್ರೆ ನಿನ್ನ ಮನೆ ಜವಾಬ್ದಾರಿನ ನಿನ್ನ ಸೊಸಿ ಇದ್ದಾಳಲ್ಲ ಅವಳ ಕೈಯಾಗ ಒಪ್ಪಿಸ್ಬಿಡು. ಇಲ್ಲಿ ಎಷ್ಟು ಚೆನ್ನಾಗಿ ಸಮಸ್ಯೆಯನ್ನ ಸಾಲ್ವ್ ಮಾಡ್ತಿದ್ದಾನೆ ನೋಡ್ರಿ, ಪರಿಹಾರ ಮಾಡ್ತಿದ್ದಾನೆ. ಅವಳು ಮನೆ ಬಿಟ್ಟು ಬಂದಂಗಾಯ್ತು, ಸೊಸೆಗೆ ಜವಾಬ್ದಾರಿ ಕೊಟ್ಟಂಗೂ ಆಯ್ತು, ಇವಳನ್ನ ಹೊಗಳದಂಗೂ ಆಯ್ತು, ಇವಳಿಂದ ಕೆಲಸ ತಗೊಂಡಂಗನೂ ಆಯ್ತು. ಅದಕ್ಕೆ ಹೇಳ್ತಾರೆ, ಒಂದೆರಡು ದಿನ ಮನೆ ಜವಾಬ್ದಾರಿನ ನಿನ್ನ ಸೊಸಿ ಕೈಗೆ ಒಪ್ಪಿಸ್ಬಿಡು. ಆಕಿ ನೋಡ್ಕೊಳ್ಳಲಿ ಬಿಡೋದನ್ನ, ಆಕೆ ನೋಡ್ಕೊಳ್ಳಲಿ, ಆಕೆಗೂ ಜವಾಬ್ದಾರಿ ಬರಲಿ, ಮನೆ ಜವಾಬ್ದಾರಿ ನೋಡ್ಕೊಳ್ಳಿ. ಮತ್ ನೀನೇನ್ ಮಾಡ್ಬೇಕು, ನೀ ಸಂಗಯ್ಯನ ಮಹಾಮನೆಗೆ ಬಾ. ಸಂಗಯ್ಯನ ಮಹಾಮನೆಗೆ ಅಲ್ಲೈತಲ್ಲ, ಕೂಡಲ ಸಂಗಮ ದೇವ ಶರಣರದ ಒಂದು ಗುಂಪು ಐತಲ್ಲ, ಆ ಸಂಗಯ್ಯನ ಮಹಾಮನೆಗೆ ಬಾ. ಅಲ್ಲಿ ಸಂಗಯ್ಯನ ಮಹಾಮನೆ ಅಂತ ಏನ್ ಕರೆದಿರ್ತಾರೆ, ಮಹಾಮನೆ ಅಂತಂದ್ರೆ ಎಲ್ಲ ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನ ಚರ್ಚೆ ಮಾಡುವಂತಹ ಒಂದು ಜಾಗ. ಆ ಜಾಗಕ್ಕೆ ನೀನ್ ಬಾ. ಮತ್ತಿನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ತಾರೆ, ಗ್ಯಾರಂಟಿ ಮಾಡ್ಕೊಳ್ತಾರೆ ಬಸವಣ್ಣ, ಬರ್ತೀತಾನೆ ನೀನು ಅಂತ. ಮುದುಕಿ, ನಿನ್ನ ಮನೆಗೆ ನಾವಲ್ಲಪ್ಪ, ಅಲ್ಲಿ ನೀ ದಲಿತರನ್ನೆಲ್ಲ ಕೂರಿಸ್ಕೊಂತೀಯಂತ, ಅವ್ರ ಸಂಗಾಟ ಕುಂತು ಹೇಳ್ತಾಳೆ. ನಿನ್ನ ಮನೆಗೆ, ಅಯ್ಯೋ ನಿನ್ನ ಮನೆಗೆ ಒಲ್ಲೆಪ್ಪ, ಬೇಡ ಮರಯ, ನಿನ್ನ ಮನೆಗೆ ನಾನು ಬರಲ್ಲ. ಯಾಕೆಂದ್ರೆ ಅಲ್ಲಿ ನೀ ದಲಿತರನ್ನೆಲ್ಲ ಕೂರಿಸ್ಕೊಂತೀಯಂತ. ಅಲ್ಲಿ ನೀನ್ ದಲಿತರಿದಾರಲ್ಲ, ಏನ್ ನಾವು ಅಸ್ಪೃಶ್ಯರು ಅಂತ ಕರಿತೀವಿ, ಅವ್ರನ್ನೆಲ್ಲರೂ ಇದಾರಲ್ಲ, ಅವರೆಲ್ಲ ಅಲ್ಲಿ ನಿನ್ನ ಮನೆ ಕರೆದು ಕುಂದಿರಿಸ್ಕೊಂತೀಯಂತೆ ಅವ್ರನ್ನ. ಅವ್ರ ಸಂಗಾಟ ಕುಂತು, ನಾನು ಅವ್ರ ಜೊತೆಗೆ ಕುಂತು ಅಷ್ಟೇ ಅದು ಆಗೋಗದ್ ಮಾತು ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ. ಮತ್ತೇನಾಗುತ್ತೆ, ಬಸವಣ್ಣ ನಕ್ಕು, ಅವರು ಬರ್ತಾರಂಬೋದೇನೋ ಖರೆ, ಆದ್ರ ನಿನಗೆಲ್ಲಿ ಸರಿ ಅನಸ್ತೈತಿ ಅಲ್ಲಿ ಕೂಡಬೇ, ನೀ ಹಾಡ್ ಹೇಳು, ಅವರು ಹಾಡ್ತಾರ, ಆಮೇಲೆ ನಿನಗೇನ್ ಅನಿಸ್ತದ ಹೇಳು ಆತ ಕೇಳ್ದ. ಬಸವಣ್ಣ ಸ್ವಲ್ಪ ನಗ್ತಾನೆ. ಅಂದ್ರೆ ಆತನಿಗೆ ಜಾತಿ ಭೇದ ಯಾವುದು ಬೇಕಿಲ್ಲ, ಮೇಲು ಕೀಳು ಜಾತಿ ಧರ್ಮ ಇವ್ಯಾವು ಇಲ್ಲ ಆತನಿಗೆಲ್ಲ, ಮನುಷ್ಯರೆಲ್ಲ ಒಂದೇ. ಅದಕ್ಕೆ ಸ್ವಲ್ಪ ನಕ್ ಹೇಳ್ತಾನೆ, ಅವ್ರು ಬರ್ತಾರೆ ಅಂಬೋದೇನೋ ಖರೆ, ಅವ್ರು ಬರ್ತಾರೆ ಅನ್ನೋ ವಿಷಯ ಐತಲ್ಲ ಅದು ಖರೆ ಸರಿ, ನಿಜನೇ ಬರ್ತಾರೆ ಅವರೆಲ್ಲರೂ. ಆದ್ರ ನೀನ್ ಅವ್ರ ಜೊತೆಗೆ ಏನ್ ಕೂತ್ಕೋಬೇಕಂತ ಏನಿಲ್ಲಲ್ಲ. ಅವಳು ಹೇಳ್ತಾಳಲ್ಲ, ಅವ್ರ ಸಂಗಾಟ ಕುಂತು ಅಂತ, ಅವ್ರ ಸಂಗಡ ಕುಂತು ಅಂತ. ಇಲ್ಲ, ನೀನೇನು ಅವ್ರ ಸಂಗಡ ಕೂತ್ಕೋಬೇಕಾಗಿಲ್ಲ. ನಿನಗೆ ಎಲ್ಲಿ ಸರಿ ಅನಿಸ್ತೈತಿ ಅಲ್ಲಿ ಕೂಡಬೇ, ನಿನಗೆ ಎಲ್ಲಿ ಸರಿ ಅನಿಸ್ತೈತಿ ಅಲ್ಲಿ ಕೂಡಬೇ, ನಿನಗೆ ಯಾವ ಜಾಗ ಸರಿ ಅನ್ಸುತ್ತೆ ಅಲ್ಲಿ ಬಂದು ಕೂತ್ಕೊಳ್ಳು ನೀನು ಅಂತ. ನೀ ಹಾಡು ಹೇಳು, ಅವರೂ ಹಾಡ್ತಾರ, ನೀನು ಹಾಡು ಹೇಳು. ನೀನು ಮಾದಾರ್ ಚೆನ್ನೈನ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತೀಯಲ್ಲ, ನೀನು ಹೇಳು. ಅವ್ರು ಬಂದಿದಾರಲ್ಲ ಅವರು ಹಾಡ್ತಾರೆ. ಆಮೇಲೆ ನಿನಗೇನ್ ಅನಿಸ್ತದ ಹೇಳು. ಅವರು ಹಾಡಿದ್ಮೇಲೆ ನೀನು ಹಾಡಿದ್ಮೇಲೆ ನಿನಗೇನಾದ್ರೂ ಒಂದು ಅನಿಸ್ಬೇಕಲ್ಲ, ಇಬ್ರು ಹಾಡಿದ್ಮೇಲೆ ಏನ್ ಅನಿಸ್ತು ನಿನಗೆ, ಏನ್ ಅನಿಸ್ತದೆ, ನಿನ್ನ ಭಾವನೆಯಲ್ಲಿ ಏನ್ ಬಂತು ಅದನ್ನ ನೀನು ಹೇಳು. ಆತ ಆಗಬಹುದಾ ಅಂತ ಬಸವಣ್ಣ ಕೇಳ್ತಾರೆ. ಇಷ್ಟೆಲ್ಲ ಸಂಭಾಷಣೆ ನಡೀತಾ ಇದೆ. ಹೊರಗೆ ಪರಾಕ್ ನಡೀತಾ ಇದೆ. ಪರಾಕ್ ಅಂದ್ರೆ ಏನು, ರಾಜ ಬರಂತಹ ಒಂದು ಸನ್ನಿವೇಶ ಈಗಿದೆ. ರಾಜ ಬರೋದಕ್ಕಿಂತ ಮುಂಚೆ ಒಂದು ಪರಾಕ್ ನಡೀತದೆ. ರಾಜ ಬರ್ತಾ ಇದ್ದಾನೆ ಈಗ ಅಂತ ಹೇಳೋದಕ್ಕೆ. ಏನದು, ಒಂದಿ ಮಾಗದರು,
ಹೊರಗಿನಿಂದಲೇ ಮಹಾರಾಜಾಧಿರಾಜ ಕಾಳಂಜರಪುರಾಧೀಶ್ವರ ಸುವರ್ಣ ಋಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಕೀರ್ತಿ ಪಿಜ್ಜಳ ದೇವರಾಜ ಭೋಪರ ಅಂತಲ್ಲಿ ಹೇಳ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ. ರಾಜರು ಬರ್ಬೇಕಾದ್ರೆ ನಾವು ಸಿನಿಮಾದಾಗೆ ಅಥವಾ ನಾಟಕದಾಗ ಇದನ್ನೆಲ್ಲ ನೋಡಿರ್ತೀವಿ, ಸುಮ್ಮನೆ ಬರಲ್ಲ. ರಾಜ ಬಹಳ ದೂರಿಂದ ಅವನ ಬಿರುದುಗಳನ್ನೆಲ್ಲ ಹೊಗಳಿಸ್ಕೊಂಡು ಬರ್ತಾನೆ. ಏನಿದೆ ಇಲ್ಲಿ ಹೊರಗಿನಿಂದ ಏನ್ ಹೇಳ್ತಾರೆ ಅವರು? ಮಹಾರಾಜಾದಿರಾಜ ರಾಜ ಕಳಾಂಜರಪುರಾಧೀಶ್ವರ ಸುವರ್ಣ ಋಷಭಧ್ವಜ ಡಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಕೀರ್ತಿ ಬಿಜ್ಜಳ ದೇವರಾಜ ಭೋಪರಾಕ್ ಇಷ್ಟೆಲ್ಲ ಗುಣಗಾನ ಮಾಡ್ತಾರೆ ರಾಜನಿಗೆ. ಅದ್ರಾಗ ಎಷ್ಟು ನಿಜ ಇರ್ತಾವೋ ಎಷ್ಟು ಸುಳ್ಳಿರ್ತಾವೋ ದೇವರಿಗೆ ಗೊತ್ತು. ಬಟ್ ಆ ಥರ ಅವ್ರ ಕೀರ್ತಿಯನ್ನ ರಾಜ ಬರ್ಬೇಕಾದ್ರೆ ಹೊಗಳೋದು ಸಾಮಾನ್ಯವಾದ ಸಂಗತಿ. ಅದು ಒಂದು ರೀತಿ ಕೂಡ, ಒಂದು ನೀತಿ ಕೂಡ ಅರಮನೆಯಲ್ಲಿ. ಮಹಾರಾಜ ಅಧಿರಾಜ ಇವನು ರಾಜ ಕಾಳಂಜರಪುರಾಧೀಶ್ವರ, ಮಹಾರಾಜ ಅದಕ್ಕೆ ಅಧೀಶ್ವರ ಇವನು. ಸುವರ್ಣ ಋಷಭಧ್ವಜ, ಅವನ ಹತ್ರ ಇರ್ತಕ್ಕಂಥದ್ದು ಋಷಭಧ್ವಜ, ಅದು ಸುವರ್ಣದ್ದು, ಬಂಗಾರದ ಎತ್ತು ಅಥವಾ ಹೋರಿಯ ಧ್ವಜವನ್ನು ಇಟ್ಕೊಂಡಿರ್ತಕ್ಕಂಥನು. ಡಮರು ತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಲಾಭಾಸ್ಕರ ತ್ರ್ಯಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ. ಇಷ್ಟೆಲ್ಲ ಅವನನ್ನು ಹೊಗಳತಕ್ಕಂತಹ ಶಬ್ದಗಳು. ಹೊಗಳಿಕೆ ಇಷ್ಟೆಲ್ಲ ಆಗ್ತದೆ. ಹೊಗಳಿದ ಮೇಲೆ ಈಗ ರಾಜ ಬರ್ಬೇಕಲ್ಲ. ಬಿಜ್ಜಳ ಪ್ರವೇಶಿಸುತ್ತಾನೆ. ಅವನ ಜೊತೆಗೆ ಬ್ರಾಹ್ಮಣ ಮಂಚಣ ಕ್ರಮಿತ ಬಸವಣ್ಣ ಬಿಜ್ಜಳನನ್ನು ವಂದಿಸುತ್ತಾನೆ. ಇವ್ರ ಜೊತೆ ಯಾರು ಬರ್ತಾರೆ ಈ ಸಂದರ್ಭದಲ್ಲಿ? ಬಿಜ್ಜಳ ರಾಜ ಪ್ರವೇಶ ಮಾಡ್ತಾರೆ. ಇದಾಲೆ ಒಂದು ಸೂಚನೆ ಕೊಟ್ಟು ಬಿಟ್ಟಿದಾರಲ್ಲ, ಬಹುಪರ ಕೇಳಿದಾರಲ್ಲ, ಬಿಜ್ಜಳ ರಾಜ ಪ್ರವೇಶ ಮಾಡ್ತಾನೆ. ಅವನ ಜೊತೆಗೇನೆ ಇನ್ನೊಬ್ಬ ಬ್ರಾಹ್ಮಣ ಮಂಚಣ ಕ್ರಮಿತ, ಆತನು ಬರ್ತಾನೆ. ಬಸವಣ್ಣ ಬಿಜ್ಜಳನನ್ನ ವಂದಿಸ್ತಾನೆ. ಬಿಜ್ಜಳ ರಾಜನ ನೋಡಿದ ತಕ್ಷಣ ಈತ ರಾಜನ ಅಧಿಕಾರಿ ಅಲ್ವಾ, ರಾಜನಿಗೆ ನಮಸ್ಕಾರ ಮಾಡ್ತಾನೆ. ಇದೊಂದು ಪದ್ಧತಿ. ಯಾರನ್ನೇ ಹಿರಿಯರನ್ನ ನೋಡಿದ್ರೆ ನಾವು ನಮಸ್ಕಾರ ಮಾಡ್ಬೇಕಾಗಿರೋದು ಕೂಡ ನಮ್ಮ ಪದ್ಧತಿ, ಸಂಪ್ರದಾಯ. ಹಾಗೇನೆ ಬಸವಣ್ಣ ಕೂಡ ರಾಜನಿಗೆ ನಮಸ್ಕಾರವನ್ನ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಇಬ್ರು ಮೂರು ಪಾತ್ರ ಆದ್ವಲ್ಲ ಇಲ್ಲಿ. ಒಂದು ಬಿಜ್ಜಳ ರಾಜ, ಎರಡನೇದ ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಮಂಚಣ ಕ್ರಮಿತ ಅಂತ, ಮೂರನೇವರು ಬಸವಣ್ಣ. 3 ಜನ ಇದ್ದಾರೆ ಇಲ್ಲಿ. ಇವ್ರ ಮಧ್ಯೆ ಸಂಭಾಷಣೆ ನಡಿಬೇಕೀಗ. ಬಿಜ್ಜಳ, ಹ್ಯಾಂಗೈತೆ ನಮ್ಮ ಹೊಸ ಬಿರುದಾವಳಿ ಕೇಳ್ತಾನೆ. ಬಿಜ್ಜಳ ರಾಜ ಕೇಳ್ತಾನೆ, ಹ್ಯಾಂಗೈತಿ ನಮ್ಮ ಹೊಸ ಬಿರುದಾವಳಿ ಅಂದ್ರೆ ಅದಕ್ಕಿಂತ ಮುಂಚೆ ಹಳೇದು ಯಾವುದೋ ಇತ್ತು, ಈಗ ಅದನ್ನ ಚೇಂಜ್ ಮಾಡಿದ್ದಾರೆ. ಹೊಸ ಬಿರುದಾವಳಿ, ಬಿರುದುಗಳ ಗುಂಪು. ಹೇಗಿದೆ ನಮ್ಮ ಬಿರುದಾವಳಿ ಈಗ ಅಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಬಸವಣ್ಣ ಏನ್ ಅನ್ಬೇಕು? ಕೇಳಿ ಬಸವಣ್ಣ ರಾಜನ ಅಧಿಕಾರಿ ಆದ್ಮೇಲೆ ಏನ್ ಅನ್ಬೇಕು? ಹೌದು ಮಹಾಪ್ರಭು ಬಹಳ ಚೆನ್ನಾಗಿದೆ ಅನ್ಬೇಕಲ್ವಾ? ಅನ್ಬೇಕಾಗಿರೋದು ಅದೇ ಅಲ್ವಾ? ಮತ್ ಬಸವಣ್ಣ ಏನ್ ಹೇಳ್ತಾನೆ ನೋಡೋಣ. ಬಸವಣ್ಣ ನಕ್ಕು, ಕಿವಿ ತುಂಬಿ ತುಳುಕೋ ಹಾಂಗದ ಧಣಿ ಅಂತ. ನಿಮ್ಮ ಹೊಗಳಿಕೆ ಬಿರುದಾವಳಿ ಕೇಳಿದ್ರೆ ಕಿವಿ ತುಂಬಿ ತುಳುಕೋ ಹಾಂಗದ ಧಣಿ, ನಮ್ ಕಿವಿ ತುಂಬಿನೂ ಹೆಚ್ಚಾಗ್ತದ, ಹಾಂಗದ ಹಾಗಿದೆ ನಿಮ್ಮ ಬಿರುದಾವಳಿ ಅಂತ ಹೇಳ್ತಾರೆ. ಮಂಚಣ ಕ್ರಮಿತ, ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದರೆ ಆಶ್ಚರ್ಯ ಏನೂ ಇಲ್ಲ. ಬಸವಣ್ಣ, ಸಂಸ್ಕೃತ ಹೆಚ್ಚಾತೋ ಏನೋ. ಬಿಜ್ಜಳ, ಅದ ನನಗ್ ಗೊತ್ತಿತ್ತು ನೀ ಹಾಂಗನತಿ ಅಂತ. ಹೊಸ ಶಿಲಾಶಾಸನ ಬರೆಸ್ತಿದ್ದೆ, ಅದರ ಸಲುವಾಗಿ ನಮ್ಮ ಮಂಚಣ ಕ್ರಮಿತರ ರಚಿಸಿದರು. ನಾ ಹೇಳಿದ್ನಿ ಅವರಿಗೆ. ಈಗ ಹೇಳ್ತಾರೆ, ಮಂಚಣ ಕ್ರಮಿತ ಹೇಳ್ತಾರೆ, ಇವರು ಬ್ರಾಹ್ಮಣ ಅಲ್ವಾ, ಇವರು ಕೂಡ ರಾಜನ ಆಶ್ರಯದಾತರು, ರಾಜನ ಬಹಳ ಪ್ರಮುಖರಲ್ಲಿ ಇವರು ಒಬ್ರು. ಅದಕ್ಕೆ ಮಂಚಣ ಕ್ರಮಿತ ಹೇಳ್ತಾರೆ. ಆದ್ರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಅರಕಳಿ ಅನಿಸಿದ್ರೆ ಆಶ್ಚರ್ಯ ಏನಿಲ್ಲ. ಅರಕಳಿ ಇದ್ರಿಗೂ ಸ್ವಲ್ಪ ಕೊರತೆ, ಇನ್ನೂ ಹೆಚ್ಚು ಸೇರಿಸ್ಬೇಕಾಗಿತ್ತು ಅಂತ ಅನಿಸ್ತದೆ. ಅಂತ ಮಹಾಪರಾಕ್ರಮಿ ಅರಸರು. ಅದರಿಂದ ಅರಸನ ಮಹಾಪರಾಕ್ರಮ ಹತ್ತಿರದಿಂದ ಬಲ್ಲವರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅವರೆಷ್ಟು ಪರಾಕ್ರಮಿಗಳು ಅಂತ. ನಾವು ಹೇಳೋದಿನ್ನು ಕಡಿಮೆನೆ ಅನಿಸುತ್ತೆ ಅಂತ. ಅಂದ್ರೆ ರಾಜನ ನಾವು ಹೊಗಳಿ ಅಟ್ಟಕ್ಕೇರಿಸ್ಬೇಕು.
ಇದು ಆಮೇಲೆ ಬಸವಣ್ಣನ ಎದುರಿಗೆ ಹೇಳಿ ಅವನಿನ್ನೂ ಹತ್ರ ಆಗಬೇಕು ಬಿಜ್ಜಳ ರಾಜನಿಗೆ, ಇದು ಆತನ ಅಭಿಪ್ರಾಯ. ಇಷ್ಟ ರಾಜನನ್ನ ಓಲೈಸರ್ದ ಹಣೆ ಬರ ಎಲ್ಲ ಅಷ್ಟೇ. ಬಸವಣ್ಣ ಹೇಳ್ತಾನೆ, ಈಗ ಸಂಸ್ಕೃತ ಹೆಚ್ಚಾತೋ ಏನೋ ಎಂತದು ಅಂತ ಹೇಳ್ತಾರಲ್ಲ, ಭುಜಬಲ ಕೀರ್ತಿ ಅಂತನು ಮಹಾರಾಜ ಅಧಿರಾಜ ಅವೆಲ್ಲ ಹೇಳ್ಕೊಂತ ಹೋದಾಗ ಸಂಸ್ಕೃತ ಸ್ವಲ್ಪ ಹೆಚ್ಚಿಗೆ ಆತೇನಪ್ಪ ಬಹಳ ಅಂತಾನೆ. ಅಂದ್ರೆ ಸ್ವಲ್ಪ ಮಟ್ಟಿನ ವಿರೋಧ ಇದೆ, ಆತನಿಗೆ ತೃಪ್ತಿ ಇಲ್ಲ. ಬಸವಣ್ಣನಿಗೆ ಇದೆಲ್ಲ ಬಿರುದಾವಳಿ ಕೇಳ್ಬಿಟ್ಟು ಆತನಿಗೆ ತೃಪ್ತಿ ಇಲ್ಲ ಅಂತ ಅಸಮಾಧಾನ ಇದೆ, ಅದನ್ನ ಹೊರಗೆ ಹಾಕ್ತಾನೆ. ಆತ ಏನು ಮನಸ್ಸಿನಾಗ ಇಟ್ಕೊಳ್ಳಲ್ಲ, ಏನು ಅನಿಸುತ್ತೆ ಅದನ್ನ ರಾಜ ಆದ್ರೆ ಏನ್ ಯಾರಾದ್ರೇನು ಅವ್ರ ಮುಂದೆ ಹೇಳ್ಬಿಡ್ತಾನೆ. ಬಿಜ್ಜಳ ರಾಜ ಹೇಳ್ತಾನೆ, ಅದಾ ನನಗ್ ಗೊತ್ತಿತ್ತು, ನೀ ಹಾಂಗನ್ತಿ ಅಂತ ಅದನ್ನೇ ಹೇಳ್ತಾನೆ ಬಿಜ್ಜಳ ರಾಜ. ಹೌದೌದು ಕರೆಕ್ಟ್, ನಾನು ಇದ್ ನಾಳೆ ಮೊದಲೇ ಯೋಚನೆ ಮಾಡಿದ್ದೆ, ನೀನು ಹೀಗೆ ಹೇಳ್ತಿ ಅಂತ, ಹೀಗೆ ಅಂತಿ ಅನ್ನುತ್ತಿ ಅನ್ನುವೆ ಅಂತ ನನಗೆ ಗೊತ್ತಿತ್ತು. ಇದೆಲ್ಲ ಯಾಕಪ್ಪ ಅಂದ್ರೆ ಹೊಸ ಶಿಲಾಶಾಸನ ಬರೆಸುತ್ತಿದ್ದೆ, ಒಂದು ಹೊಸ ಶಿಲಾಶಾಸನವನ್ನು ಬರೆಸ್ತು. ಶಿಲಾಶಾಸನ ಅಂದ್ರೆ ಏನು? ಶಿಲೆಗಳಲ್ಲಿ ಅಂದ್ರೆ ಕಲ್ಲಿನ ಬಂಡೆಗಳ ಮೇಲೆ ಏನು ಶಾಸನ ಇದೆ, ರಾಜನ ಅಧಿಕಾರದಲ್ಲಿ ನಡೆಯುವಂತ ಒಂದು ಕಾನೂನು ಏನಿದೆ, ಅಥವಾ ಒಂದು ಶಾಸನ ದಾನ ಆಗಿರಬಹುದು, ಹೊಸ ಕಾನೂನು ಆಗಿರಬಹುದು, ಯಾವುದಾದ್ರೂ ಒಂದು ವಿಜಯದ ದಂಡಯಾತ್ರೆ ಆಗಿರಬಹುದು, ಅದೆಲ್ಲ ಶಿಲೆಗಳ ಮೇಲೆ ಕೆತ್ತಿ ಇಡ್ತಾರೆ, ಕೊರೆಸಿಡ್ತಾರೆ. ಅದನ್ನ ಶಿಲಾಶಾಸನ ಅಂತ ಕರೀತಾರೆ, ಇನ್ಸ್ಕ್ರಿಪ್ಷನ್. ಆ ಶಿಲಾಶಾಸನ ಬರೆಸ್ತಿದ್ದೆ. ಅದರ ಸಲುವಾಗಿ ನಮ್ಮ ಮಂಚಣ ಕ್ರಮಿತರ ಇದನ್ನೆಲ್ಲ ರಚನೆ ಮಾಡಿದ್ದಾರೆ. ಆ ಶಿಲಾಶಾಸನದಲ್ಲಿ ಪ್ರಾರಂಭ ಹೇಳಬೇಕಲ್ಲ, ಇಂಟ್ರಡಕ್ಟರಿಯಾಗಿ ಹೇಳಬೇಕಲ್ಲ, ಪೀಠಿಕೆಯಲ್ಲಿ ಹೇಳಬೇಕಲ್ಲ, ಅದಕ್ಕೆ ಇದನ್ನ ನಮ್ಮ ಮಂಚಣ ಕ್ರಮಿತರ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾ ಹೇಳಿದ್ನಿ ಅವರಿಗೆ, ನಾನೇ ಹೇಳಿದ್ದು ಈಗ ರಚನೆ ಮಾಡ್ರಿ ಅಂತ, ಅವ್ರು ರಚನೆ ಮಾಡಿ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಇಬ್ರು ಪರಸ್ಪರ ಒಪ್ಪಿಕೊಳ್ತಿದ್ದಾರೆ. ಈಗ ಅಂದ್ರೆ ಬಿಜ್ಜಳ ರಾಜ ಹೇಳಿದಾನೆ, ಮಂಚಣ ಕ್ರಮಿತರ ರಚನೆ ಮಾಡಿದಾನೆ, ಅವರಿಬ್ರು ಮನಸ್ಸು ಒಂದೇ. ಬಸವಣ್ಣಂದು ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯ. ಮಂಚಣ ಕ್ರಮಿತ ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದೀತು ಹೇಳ್ತಾರೆ. ಅಂದ್ರೆ ಅವನೇನು ಸಂಸ್ಕೃತದ ಫಾರಾಗೆ ಇದ್ದಾನೆ. ಯಾವಾಗಲೂ ಅಷ್ಟೇ, ನಮ್ಮ ಭಾಷೆ ನಮಗೆ ಸಣ್ಣದಾಗಿ ಕಾಣಿಸುತ್ತೆ, ಕೇವಲವಾಗಿ ಕಾಣಿಸುತ್ತೆ. ಬೇರೆ ಭಾಷೆಗಳೆಲ್ಲ ಬಹಳ ಅದ್ಭುತವಾಗಿ ಕಾಣಿಸ್ತವೆ. ಅದೇ ನಮ್ಮ ಕೊರತೆ. ನಮ್ಮ ಭಾಷೆನ ನಾವು ಗೌರವಿಸಲ್ಲ, ಬೇರೆ ಭಾಷೆನೆಲ್ಲ ಬರೀ ಹೆಚ್ಚು ಹೇಳಿಕೊಳ್ತೀವಿ. ಈಗಿನ ಕಾಲದಲ್ಲಿ ನೋಡಿ, ಇಂಗ್ಲಿಷ್ ಬಂತಂತಂದ್ರೆ ಅದಂತ ಭಾಷೆ, ಇಂಥ ಭಾಷೆ, ಭವ್ಯವಾದ ಭಾಷೆ, ಅದ್ಭುತವಾದ ಭಾಷೆ ಅಂತ. ಏನಿದೆ ಅದರಲ್ಲಿ ಅಂತ ಅದ್ಭುತವಾದ್ದು? ಅವ್ರನ್ನೇ ಕೇಳಬೇಕು. ಎಲ್ಲ ಭಾಷೆಗಳ ತರ ಇಂಗ್ಲಿಷು ಕೂಡ ಒಂದು, ಹಾಗೆ ಕನ್ನಡ ಕೂಡ ಒಂದು ಅಷ್ಟೇ. ಮೊದಲನೇ ಕಾಲದಲ್ಲಿ ಬಹಳಷ್ಟು ವರ್ಷದ ಹಿಂದಕ್ಕೆ ಹೋದ್ರೆ, ಈಗ ಸಂಸ್ಕೃತನೇನು ಈತ ಹೇಳ್ತಾನೆ, ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತ್ತು ಅಂತ. ಸಂಸ್ಕೃತಕ್ಕೆ ಬಹಳ ಘನತೆ ಇದೆ, ಗೌರವ ಇದೆ ಅಂತ ಏನು ಮಂಚಣ ಕ್ರಮಿತ ಹೇಳ್ತಾರೆ. ಅದನ್ನ ಹಿಂದಿ ಸಾಹಿತ್ಯದಲ್ಲಿ ಒಂದು ಕಡೆ ರಾಮಚಂದ್ರ ಅನ್ನಂತ ಒಬ್ಬ ವಿಮರ್ಶಕರು ಬರ್ತಾರೆ, ಅವರು ಹೇಳ್ತಾರೆ, ರಾಮಚಂದ್ರಿಕಾ ಅನ್ನಂತ ಒಂದು ಬುಕ್ ಬರೆದಾಗ ಅವ್ರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಎಲ್ಲರೂ ಸಂಸ್ಕೃತದಲ್ಲಿ ಮಾತಾಡ್ತಿದ್ದಾರೆ, ನನಗೆ ಸಂಸ್ಕೃತ ಗೊತ್ತಿಲ್ಲದೆ ಇರೋದ್ರಿಂದ ಪಾಮರ, ನಾನು ಅವಿವೇಕಿ, ಅದಕ್ಕೆ ಹಿಂದಿಯಲ್ಲಿ ಬರೀತೀನಿ ಅಂತ. ಆದ್ರೆ ಸಂಸ್ಕೃತದಲ್ಲಿ ಇದ್ದಂಥವ್ರು ಒಬ್ರು ಹೇಳ್ತಾರೆ, ಮೊದಲೆಲ್ಲ ಇದ್ದಿದ್ದು ಪಾಳಿ ಪ್ರಾಕೃತ ಬಹಳಷ್ಟು ಶ್ರೇಷ್ಠವಾದ ಭಾಷೆ, ಅದನ್ನ ಬರೆಯಕ್ಕೆ ಬರದೇ ಇದ್ದಿದ್ದಕ್ಕೆ ನಾನು ಸಂಸ್ಕೃತದಾಗ ಬರೀತೀನಿ ಅಂತ ಇನ್ನೊಬ್ರು ಹೇಳ್ಕೊಂತ ಹೋಗ್ತಾರೆ. ಅಂದ್ರೆ ನಮ್ಗೆ ಯಾವ ಭಾಷೆ ನಮ್ಮ ಹತ್ರ ಇರುತ್ತೆ ಅದರ ಗುಣಮಟ್ಟ ಕಡಿಮೆ ಅಂತ ನಾವು ಅಂದಾಜು ಮಾಡ್ತೀವಿ. ಇದರಲ್ಲೇ ಯಾಕೆ ಗುಣಮಟ್ಟ ಹೆಚ್ಚಿರ್ಲಾರ್ದು? ಎಂತೆಂಥ ಅದ್ಭುತವಾದ ರಚನೆ ಕನ್ನಡದಲ್ಲಿಲ್ಲ. ಕುವೆಂಪು ಮಹಾಶಯರು ಬರೆದಿರ್ತಕ್ಕಂಥವು, ದ ರಾ ಬೇಂದ್ರೆ ಬರೆದಿರ್ತಕ್ಕಂಥವು, ಮಾಸ್ತಿ ಅವರು ಬರೆದಿರ್ತಕ್ಕಂಥವು. ಏನು ಕೊರತೆ ಇದೆ? ಕೊರತೆ ಇದ್ರೆ ನಾವು ತುಂಬೋಣ, ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಕೊರತೆ ಏನಿದೆ, ಬೇರೆ ಭಾಷೆಗಳನ್ನ ಓದಬಾರ್ದಂತಲ್ಲ, ಅಭ್ಯಾಸ ಆಳವಾಗಿನೇ ಮಾಡಬೇಕು, ಕನ್ನಡದಷ್ಟು ಆಳವಾಗಿನೇ ಮಾಡಬೇಕು. ಅದರಲ್ಲಿ ಏನು ವಿಶೇಷತೆ ಇದೆ ಅದನ್ನ ತಂದು ಕನ್ನಡಕ್ಕೆ ಹಾಕಬೇಕು. ಅದು ನಾವು ಕನ್ನಡಕ್ಕೆ ಮಾಡೋ ಸೇವೆ. ಹಾಗೆ ಇದನ್ನು ಸಮೃದ್ಧಿ ಮಾಡೋಣ. ಒಂದು ಪಕ್ಷಿ ಕೊರತೆ ಏನಾದ್ರೂ ಇದ್ರೆ ಅದನ್ನು ತುಂಬೋಣ. ಇದು ನಮ್ದೇ ಅಲ್ವಾ ಕೆಲಸ. ನಮ್ಮ ಭಾಷೆನ ನಾವು ಬಿಟ್ರೆ ಯಾರು ತುಂಬ್ತಾರೆ? ಹಾಗಾಗಿ ಇದನ್ನ ಯೋಚನೆ ಮಾಡಲ್ಲ ಮಂಚಣ ಕ್ರಮಿತ. ರಾಜ ಏನ್ ಕೇಳ್ತಾನಪ್ಪ, ಸಂಸ್ಕೃತದಲ್ಲಿ ಹೇಳಬೇಕು, ಅದಕ್ಕೆ ರಾಜನಿಗೆ ಹೇಳಬೇಕು, ಈತ ಸಂಸ್ಕೃತ ಕಲ್ತ್ಕೊಂಡ್ಬಿಡ್ತಾನೆ. ನಮ್ಗೇನು ಇವಾಗ ಇಂಗ್ಲೀಷ್ನಲ್ಲಿ ಟಿಸೋ ಪುಸು ಅಂದ್ಬಿಟ್ರೆ ಭಾರಿ ಜಾಣ ಅವನು ಅಂತ ಅಂತೀವಲ್ಲ, ಈಸ್ ಅನ್ ಇಂಟೆಲಿಜೆಂಟ್ ಪರ್ಸನ್ ಅಂತಂದೆಲ್ಲ ಹೇಳಿದ್ವಿ. ಇಂಟರ್ನ್ಯಾಷನಲ್ ಲೆವೆಲ್ ಪರ್ಸನ್, ಅವನು ಹಿ ಸ್ಪೀಕ್ಸ್ ವೆಲ್. ವಾಟ್ ಎಕ್ಸ್ಟೆಂಟ್ ಹಿ ನೋ ಇಂಗ್ಲಿಷ್? ನೋ, ನಮ್ಮ ಕನ್ನಡದ್ರಿಗೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಅಂದ್ಕೊಳ್ತೀವಲ್ಲ. ಯಾಕಾಗಲ್ಲ ಅಂತ ಒಂದ್ಸರಿ ನಾವು ಯೋಚನೆ ಮಾಡಿದ್ರೆ ಸಾಧ್ಯ.
ಅಂದ್ರೆ ನಮ್ಮ ಭಾಷೆಯ ಬಗ್ಗೆ ಅವಹೇಳನ, ಬೇರೆಯ ಭಾಷೆಯ ಬಗ್ಗೆ ಒಳ್ಳೆ ಹೊಗಳಿಕೆ, ಇದು ಸರಿಯಲ್ಲ. ಆದ್ರೆ ಇದು ಮಂಚನ ಕ್ರಮಿತ ಆತನ ಒಂದು ಉದ್ದೇಶ ಏನು, ತನ್ನ ಪ್ರೌಢಮೆಯನ್ನು ತೋರಿಸ್ಬಿಟ್ಟು ಬಿಜ್ಜಳನನ್ನ ವಶ ಮಾಡ್ಕೋಬೇಕು, ಹಾಗೆ ಮಾಡ್ತಾನೆ, ಸರಿ ಇದೆ. ಬಸವಣ್ಣ ಧಣಿ, ಹಿಂಗ ಬಿರುದಾವಳಿ ಬೆಳ್ಕೋತ ಹೋದ್ರ ರಾಜ್ಯದಾಗ ಸಿಗೋ ಅಷ್ಟೂ ಕಲ್ಲು ಒಟ್ಟಿದ್ರು ಮಹಾರಾಜರ ಶಾಸನಗಳಿಗೆ ಸಾಕಾಗ್ಲಿಕ್ಕಿಲ್ಲ ಹೇಳ್ತಾನೆ. ಧಣಿ, ಹಿಂಗ ಬಿರುದಾವಳಿ ಬೆಳ್ಕೋತ ಹೋದ್ರ ಒಂದಕ್ಕೊಂದು ಬಿರುದಾವಳಿಗಳನ್ನ ಸೇರಿಸಿ ಹೇಳಿದ್ರೆ, ಸೇರಿಸ್ಕಂತ ಹೋದ್ರೆ ರಾಜ್ಯದಾಗ ಏನಿದಾವಲ್ಲ ಕಲ್ಲುಗಳು ಬಂಡೆಗಳು ಅವೆಲ್ಲವೂ ಕೂಡ ಸಾಲ್ದು ಬಂದ್ಬಿಡ್ತವೆ ಬರ್ಸೋದಕ್ಕೆ. ಅಂದ್ರೆ ಸರಿ ಅಲ್ಲ ಇದು ಅನ್ನೋ ಅರ್ಥ. ಅಷ್ಟು ಕಲ್ಲಿನ ಮೇಲೆ ಬರೆಯೋದಕ್ಕಾಗುತ್ತಾ? ಸಾಧ್ಯವಿಲ್ಲ. ಅಂದ್ರೆ ಇದು ಉಪಯೋಗ ಇಲ್ಲ, ವೇಸ್ಟ್, ಇದು ಅದರ ಅವಶ್ಯಕತೆ ಇಲ್ಲ ಅಂತ. ಮಹಾರಾಜರ ಶಾಸನಗಳಿಗೆ ಸಾಕಾಗ್ಲಿಕ್ಕಿಲ್ಲ. ಮಹಾರಾಜರ ಶಾಸನ ಬರೆಸೋದಕ್ಕೆ ಅಷ್ಟು ಕಲ್ಲು, ಅಂದ್ರೆ ಕಲ್ಲಿಗೊಂದು ಬರೀ ಶಾಸನ ಬರೆಸ್ಬಿಡ್ತೀರ ನೀವು ಅಂತ, ಇದರಿಂದ ಉಪಯೋಗ ಇಲ್ಲ ಅಂತ. ಇಷ್ಟು ಈ ಪಾಠಕ್ಕೆ ನಾವು ನಿಲ್ಲಿಸ್ಕೊಳ್ಳೋದಾದ್ರೆ ಪಾಠದ ಮೊದಲ ಭಾಗದ ಸಾರಾಂಶವನ್ನು ನೋಡೋಣ. ಅರಮನೆಯ ಒಂದು ಭಾಗದಲ್ಲಿ ಬಸವಣ್ಣ ಮುದುಕಿ ಗುಡ್ಡವನ ಜೊತೆ ಸಂಭಾಷಣೆ ನಡೆಸುತ್ತಿದ್ದಾನೆ. ಆಕೆಯ ಸೊಸೆಯ ತಪ್ಪುಗಳನ್ನು ಮನ್ನಿಸಬೇಕೆಂದು ತಿಳಿಸುತ್ತಾನೆ. ಮಾದಾರ ಚೆನ್ನಯ್ಯನ ವಚನಗಳನ್ನು ಬಹಳ ಸೊಗಸಾಗಿ ಹಾಡುವೆ ಅಂತ ಬಸವಣ್ಣ ಗುಡ್ಡವನಿಗೆ ಹೇಳುತ್ತಾನೆ, ಒಂದು ರೀತಿಯಲ್ಲಿ ಹೊಗಳುತ್ತಾನೆ. ಮನೆಯ ಉಸ್ತುವಾರಿಯನ್ನು ಸೊಸೆಗೆ ವಹಿಸಿ ಸಂಗಯ್ಯನ ಮಹಾಮನೆಗೆ ಬಂದು ಹಾಡಲಿಕ್ಕೆ ಬಸವಣ್ಣ ಗುಡ್ಡವನಿಗೆ ಹೇಳುತ್ತಾನೆ. ಅಲ್ಲಿ ದಲಿತರನ್ನೆಲ್ಲ ಕೂರಿಸಿರುತ್ತೀಯ, ನಾನು ಬರುವುದಿಲ್ಲ ಅಂತ ಹೇಳ್ತಾಳೆ ಗುಡ್ಡವ. ಒಂದಿ ಮಾಗದರು ರಾಜನಿಗೆ ಬಹುಪರಾಕ್ ಹೇಳುತ್ತಾರೆ. ರಾಜನ ಪ್ರವೇಶವಾಗುತ್ತದೆ. ಬಸವಣ್ಣ ಬಹುಪರಾಕಿನಲ್ಲಿನ ಸಂಸ್ಕೃತ ಶಬ್ದ ಸಂಪತ್ತಿನ ಬಗ್ಗೆ ಅಪಸ್ವರವೆತ್ತುತ್ತಾನೆ. ಮಂಚನ ಕ್ರಮಿತ ರಾಜರ ಬಿರುದಾವಳಿಯನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಮಂಚನ ಕ್ರಮಿತ ಕನ್ನಡಕ್ಕಿಂತ ಸಂಸ್ಕೃತ ಭಾಷೆಗೆ ಹೆಚ್ಚು ಘನತೆ ಇದೆ ಎಂದು ಹೇಳುತ್ತಾನೆ. ರಾಜನ ಬಿರುದಾವಳಿಗಳನ್ನು ಶಿಲಾಶಾಸನದಲ್ಲಿ ಕೆತ್ತಿಸಲು ಬಸವಣ್ಣ ವಿರೋಧಿಸುತ್ತಾನೆ. ಇದಿಷ್ಟು ಪಾಠದ ಮೊದಲನೆಯ ಭಾಗಕ್ಕೆ ಸಂಬಂಧಿಸಿದ ವಿವರಣೆ, ವಿಶ್ಲೇಷಣೆ, ಉದಾಹರಣೆ ಮತ್ತು ಸಾರಾಂಶ. ಇದನ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಈ ವಿಡಿಯೋವನ್ನ ಉಪಯೋಗಿಸ್ಕೊಳ್ಳಿ. 4-6 ಸಲ ನೋಡೋದ್ರಿಂದ ಈ ವಿಡಿಯೋ ನಮ್ದಾಗುತ್ತೆ, ಅದರಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳು ನಮ್ಮವ ಆಗ್ತವೆ ಅನ್ನೋಂಥ ಅಭಿಪ್ರಾಯವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು.